ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಕೂಡ ಚೆನ್ನಾಗಿದ್ದೀವಿ. ನೋಡಿ, ಇವತ್ತೊಂದು ಮಜ್ಜಿಗೆ ಹುಳಿ ಮಾಡೋದು ತೋರಿಸ್ತಾ ಇದ್ದೆ. ಬನ್ನಿ. ಮಜ್ಜಿಗೆ ಹುಳಿ ಮಾಡೋಕ್ಕೆ ಮೆಣಸು ನಿಮಗೆ ಎಷ್ಟು ಬೇಕೋ ಖಾರಕ್ಕಷ್ಟು ಮೆಣಸು ಹಾಕೊಳ್ಳಿ. ಇದು ತುಂಬ ಖಾರ ಇದೆ, ಹಾಗಾಗಿ 3 ಹಾಕಿದ್ದೆ. ಸ್ವಲ್ಪ ಉಪ್ಪು, ಜೀರಿಗೆ ಒಂದು ಸೈಡ್ ಇಟ್ಟಿದ್ದೀನಿ. ಇದನ್ನು ಬೀಸ್ಕೊಬನ್ನಿ. ಎಷ್ಟು ಬೇಕಷ್ಟು ನೀರು ಹಾಕಿ, ಸ್ವಲ್ಪ ನೀರು ಹಾಕಿ ಬೇಕಾದಷ್ಟು ಇದನ್ನು ಬಿಸ್ಕೊಬೇಕು. ನೋಡಿ ಫ್ರೆಂಡ್ಸ್, ಇದಾಗಿದೆ. ಈಗ ಅಷ್ಟರಲ್ಲಿ ತರಕಾರಿ ಕಟ್ ಮಾಡಿ. ಇಲ್ಲಿ ನೋಡಿ ಫ್ರೆಂಡ್ಸ್, ನಾನಿವತ್ತು ಮಾಡ್ತಾಯಿರೋ ಮಜ್ಜಿಗೆ ಹುಳಿ ಬಾಳೆಕಾಯಿದು. ಇದು ನಮ್ಮನೆ ತೋಟದ್ದೇ. ನೀವು ಬೇಕಾದ್ರೆ ಮಂಗಳೂರು ಸೌತೆಕಾಯಲ್ಲೂ ಮಜ್ಜಿಗೆ ಹುಳಿ ಮಾಡ್ಕೋಬೋದು, ಚೆನ್ನಾಗಾಗುತ್ತೆ. ಇದರಲ್ಲೂ ಚೆನ್ನಾಗಾಗುತ್ತೆ. ನಿಮ್ಗೆ ಯಾವ ತರಕಾರಿ ಬೇಕೋ ಅದರಲ್ಲಿ ಮಾಡ್ಕೋಬೋದು, ತುಂಬಾ ರುಚಿಯಾಗುತ್ತೆ. ಇದನ್ನು ಕಟ್ ಮಾಡ್ಕೊಂಬಿಡುವ, ಸಿಪ್ಪೆ ತೆಗೆದು. ಫ್ರೆಂಡ್ಸ್, ಇದು ಕಟ್ ಮಾಡಿದ್ದೀನಿ ನೋಡಿ. ಈ ಥರ ಸಿಪ್ಪೆ ತೆಗೆದು ಕಟ್ ಮಾಡಿ ಈಗ ಒಲೆ ಹಚ್ಚುವ. ನೀರಿಟ್ಟಿದೆ, ಇದನ್ನು ಕುದಿಸ್ಕೊಂಡ್ಬಿಡುವ. ಬಾಳೆಕಾಯಿನ ಸ್ವಲ್ಪ ಅರಿಶಿನ ಹಾಕುವ. ಉಪ್ಪು ಫ್ರೆಂಡ್ಸ್, ಎಂತಕ್ಕಂದರೆ ಆವಾಗ ನಾನು ಸ್ವಲ್ಪ ಉಪ್ಪು ಹಾಕಿದ್ದೆ. ಈಗ ಇದು ಉಪ್ಪು ಹಾಕಿದರೆ ಸ್ವಲ್ಪ ಹೋಳು ಹಿಡ್ಕತ್ತೆ, ಆಮೇಲೆ ಬೇಗ ಬೇಯುತ್ತೆ ಉಪ್ಪು ಹಾಕಿದೆ. ಹಾಗಾಗಿ ಸ್ವಲ್ಪ ಉಪ್ಪು ಒಂದ್ಸರಿ ಹೀಗೆ ಮಾಡಿ ಒಂದು 5 ನಿಮಿಷ ಬೆಂದರೆ ಸಾಕು ಫ್ರೆಂಡ್ಸ್. ತುಂಬಾ ರುಚಿಯಾಗುತ್ತೆ, ಟ್ರೈ ಮಾಡಿ. ಮಸಾಲ ಅಂತ ತುಂಬಾ ಪರಿಮಳ ಬರ್ತಿದೆ ಫ್ರೆಂಡ್ಸ್, ಘಮ ಘಮ ಅಂತ. ನೋಡಿ, ಇದಾಗಿದೆ, ಬೆಂದಿದೆ. ಓಕೆ ಫ್ರೆಂಡ್ಸ್, ಒಂದು ಸ್ವಲ್ಪ ಬೆಲ್ಲ ಹಾಕುವ, ರುಚಿಯಾಗುತ್ತೆ. ನಿಮಗೆ ಬೆಲ್ಲ ಇಷ್ಟ ಇಲ್ಲ ಅಂದರೆ ಬೇಡ, ಹಾಕಬೇಡಿ. ಈಗ ಈ ಮಸಾಲೆನ ಹಾಕಿಬಿಡುವ. ನಿಮಗೆ ಹುಳಿ ಎಷ್ಟು ಬೇಕು ಅಷ್ಟು ಪ್ರಮಾಣ ಇದು ಜಾರ್ ತೊಳೆದು ನೀರು ಹಾಕಿಬಿಡಿ. ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳಿ. ಇದೊಂದು 5 ನಿಮಿಷ ಕುದೀಲಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು ಚೆನ್ನಾಗಿ ಕುದ್ದಿದೆ, ತುಂಬ ಚೆನ್ನಾಗಾಗಿದೆ. ಈ ಥರ ಇದಕ್ಕೊಂದು ಒಗ್ಗರಣೆ ಹಾಕ್ಕೊಂಬಿಡಿ ನೀವು. ನಾನು ಒಗ್ಗರಣೆ ಹಾಕಲ್ಲ. ಹಾಗೆ ಗ್ಯಾಸ್ ಆಫ್ ಮಾಡಿ. ತುಂಬ ಚೆನ್ನಾಗಾಗಿದೆ ಫ್ರೆಂಡ್ಸ್. ಒಂದು ಲೋಟ ಮಜ್ಜಿಗೆ ಇಟ್ಟಿದ್ದೀನಿ. ಇದು ತಣ್ಣಗಾದ್ಮೇಲೆ ಮಜ್ಜಿಗೆ ಹಾಕಿದರೆ ಆಯಿತು. ಒಂದು ಒಗ್ಗರಣೆ ಹಾಕ್ಕೊಂಬಿಡಿ. ತುಂಬ ಸೂಪರಾದ ನಮ್ಮ ಮಲೆನಾಡು ಸ್ಪೆಷಲ್ ದೊಡ್ಡ ಸೌತೆಕಾಯಿ ಮಾಡ್ತೀವಿ. ನಾನು ಬಾಳೆಕಾಯಲ್ಲಿ ಮಾಡಿದೆ, ತುಂಬಾ ರುಚಿಯಾಗುತ್ತೆ. ಟ್ರೈ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ. ನಮ್ಮ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ.